ಈ ರಾಜಕೀಯದ ಬಗ್ಗೆ ನಮ್ಮ ತಲೆಹರಟಿಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರೂ ಕೂಡ ತಕ್ಷಣ ಮೀಟ್ ಆಗೋದು ಮಾತ್ರ ನಮ್ಮ ಸತ್ಯ ಹರಿಶ್ಚಂದ್ರ ಗೌಡ್ರನ್ನ. ಯಾಕೆ ಅಂತೀರಾ? ಹಾಗಿದ್ರೆ ಮಿಸ್ ಮಾಡದೆ ಈ ಸೀನ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಲೋ ಹಲೋ, ಎಲ್ಲಿ ಹೋದ್ರಪ್ಪ ಈ ನಮ್ಮ ಸತ್ಯ ಹರಿಶ್ಚಂದ್ರ ಗೌಡ್ರು? ಬರೀ ನಾಟ್ ರೀಚಬಲ್ಲೇ ಬರ್ತಾ ಇದೆಯಲ್ಲ ಚಾಯ್. ಹಲೋ ಗೌಡ್ರೆ ಗೌಡ್ರೆ, ಅಯ್ಯೋ ರಾಮ, ನೀವು ಎಲ್ಲಿದ್ದೀರಾ ಮ್ಯಾನ್? ಎಲ್ಲಿದ್ದೀರಾ ನೀವು? ನಾವು ನಿಮ್ಮ ಜೊತೆ ರಾಜಕೀಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಎಲ್ಲಿದ್ಯಾ ಹೇಳಪ್ಪ? ಹಲೋ, ಏನಪ್ಪ ಹೋಟೆಲ್ ಏಟ್ರಿಯಾಗೆ ಬರ್ತಾ ಇದ್ದೀರಾ? ಓಕೆ ಫೈನ್, ಬನ್ನಿ, ನಿಮಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಅರ್ಧ ಕಪ್ ಟೀ ಕುಡ್ಕೊಂಡು ಬೇಗ ಬಾಪ. ಲುಕ್ ಕೊಟ್ಟಿದ್ ಸಾಕು, ಲಿಪ್ ಓಪನ್ ಮಾಡು. ನನ್ನ ವಿಧಿಯಲ್ಲಿ ಕರ್ಕೊಂಬಂದಿಲ್ಲ, ನಾನೇ ಬಂದಿದ್ದು. ಊರ್ಗೊಬ್ನೇ ಗೌಡ ಇರಬೇಕು, ಸಿನಿಮಾಗೊಬ್ನೇ ಹೀರೋ ಇರಬೇಕು, ಅದು ನಾನೇ ಆಗಿರ್ಬೇಕು. ಓಕೆ ಸ್ಟಾಪ್ ಸ್ಟಾಪ್. ಗೌಡ್ರ ಮತ್ತೇನ್ರಪ್ಪ ಸುದ್ದಿ? ನಾನು ಇತ್ತೀಚೆಗೆ ಅಕಸ್ಮಾತ್ ಆಗಿ ಅಚಾನಕ್ ಆಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಾಗ ಏನ್ ಹೇಳಿದ್ರು? ಅವರು ನನಗೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಓ, ರಾಹುಲ್ ಗಾಂಧಿ ನಿಮ್ಮ ಎದುರಿಗೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಸರಿ ಸರಿ, ನಾವು ನಂಬಲೇಬೇಕು. ಮುಂದೇನ್ ಹೇಳಿದ್ರು? ಇಲ್ಲೆಲ್ಲ ದೂರುಗಳು ಬರ್ತಾ ಇದಾವೆ. ಎಲ್ಲಿಂದ? ರಾಜ್ಯದಿಂದ ನಿಷ್ಠಾವಂತರಿಗೆ ಕೊಟ್ಟಿಲ್ಲ, ನಿಷ್ಠಾವಂತರಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾದ್ರೆ ಒಂದು ನೇಮ್ ಹೇಳಿ, ನಿಷ್ಠಾವಂತ ನೇಮು ಅಂತ. ಅಬ್ಬಬ್ಬಾ, ಬಾರಿ ಗ್ರೇಟ್ ಅಲ್ರಿ ನೀವು. ಸರಿ, ನೀವೇನ್ ಹೇಳಿದ್ರಿ? ನಾನು ಅದು ಕೇಳಿದೆ, ಬಿ.ಕೆ. ಹರಿಪ್ರಸಾದ್ ಅಂತ ಹೇಳಿದೆ. ಏನ್ ಹೇಳಿದ್ರಿ? ಬಿ.ಕೆ. ಹರಿಪ್ರಸಾದ್ ಅಂತ ಹೇಳಿದೆ. ಹಂಗ ಅವ್ರೇನ್ ಹೇಳಿದ್ರು? ಇಲ್ಲ 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 ಇಲ್ಲ, ಅವರಿಗೆ ಕೊಡಕ್ಕಾಗಲ್ಲ. ಯಾಕೆ ಅಂತ ಕೇಳಿದೆ. ಇದೆ ನಂಬರ್ 1 ಅಂದೆ. ಅಲ್ಲ, ನೀವು ಹೇಳಿದ್ ಕರೆಕ್ಟು. ಅವ್ರೇನ್ ಹೇಳಿದ್ರು ಅಂತ? ಇಲ್ಲ, ಅವರು AICCಗೆ ಅನಿವಾರ್ಯವಾಗಿ ಬೇಕು. ಅವರು ನಂಬರ್ 3 ಸ್ಥಾನದಲ್ಲಿದ್ದಾರೆ. ಅವ್ಳು ಇಲ್ಲದೆ ಇದ್ರೆ AICC ನಡೆಯೋದೇ ಇಲ್ಲ ಅಂತ ಅವರೇ ಹೇಳಿದ್ರು. ಅಲ್ಲ ಇವ್ರ ಏನಂದ್ರಿ? ಅವಳು ಇಲ್ಲದೆ ಇದ್ರೆ AICC ನಡೆಯೋದೇ ಇಲ್ಲ ಅಂತ ಅವರೇ ಹೇಳಿದ್ರು. ಹರಿಪ್ರಸಾದ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ನಡೆಯಂಗಿಲ್ಲ ಅಂತ ಹೇಳಿದ್ರ? ಸರಿ ಸರಿ, ಅದಕ್ಕೆ ನೀವೇನ್ ಹೇಳಿದ್ರಿ? ನಾನು ಇನ್ನು ನೋಡಿದೆ ಲೀಡರ್ಗಳದ್ದು. ನನ್ನ ಹತ್ರ ಯಾರು ಚೆನ್ನಾಗಿದ್ದಾರೆ, ನಾನು ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿದೆ. ಗೌಡ್ರೆ ಎಲ್ಲ ಓಕೆ, ಈ DKC ಹೆಸರು ಯಾಕೆ ಹೇಳಿದ್ರಿ ನೀವು? ಅವರು ಬಹಳ ಸೋನಿಯಾ ಗಾಂಧಿ ಅವ್ರಿಗೆ ಬಹಳ ಹತ್ತಿರದರು, ಬಹಳ ನಿಷ್ಠಾವಂತರು, ಒಳ್ಳೆ ಜನ. ಅವ್ರಿಗೆ ಅಡ್ಜಸ್ಟ್ ಮಾಡಿ ಸೋನಿಯಾ ಗಾಂಧಿ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥ ಜನ ಅಂದ್ರೆ ಕರ್ನಾಟಕದಲ್ಲಿ ಅವರೊಬ್ಬರೇ. ಏನ್ರಿ? ರಿಪೀಟ್ ಒನ್ ಸೆಕೆಂಡ್. ಸೋನಿಯಾ ಗಾಂಧಿ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥ ಜನ ಅಂದ್ರೆ ಕರ್ನಾಟಕದಲ್ಲಿ ಅವರೊಬ್ಬರೇ. ಹಂಗ ಆಯ್ತು ಬಿಡ್ರಿ. ಅನ್ನಂಗೆ ಗೌಡ್ರ ಮತ್ತೇನು ಸ್ಪೆಷಲ್ ಇದೆ ಈ DKC ಅವ್ರ ಹತ್ರ? ಆಮೇಲೆ ಅವರಿಗೆ ಅಕ್ಟೋಬರ್ 3-10 ಪಂಚಗ್ರಹಗಳ ಯೋಗ ಇದೆ. ಅಕ್ಟೋಬರ್ 3ನೇ ತಾರೀಕುವರೆಗೂ ಅವರಿಗೊಂದು ಕೊಟ್ಟು ನೋಡಿ ಅಂತ. ದಿಸ್ ಇಸ್ ಗುಡ್ ನೇಮ್ ಅಂತ ಹೇಳಿದ್ರು. ಓಕೆ, ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅದಕ್ಕೆ? ಐ ನೋ ಹಿಮ್ ಪರ್ಸನಲಿ, ಇದೆ ಯಂಗ್ ಮ್ಯಾನ್ ಅಂತ ಹೇಳಿದ್ರು. ಓಕೆ ಓಕೆ ಗೌಡ್ರೆ, ಅನ್ನಂಗೆ ಈ DKCಗೆ ಇದನ್ನೆಲ್ಲ ಹೇಳಿದ್ರು ನಾವು ಮುಂದೆ? ಆ DK ಅವರು ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಅದಕ್ಕೆ ನಾನೇನ್ ಮಾಡ್ಲಿ? ಗೌಡ್ರ, ಈ DKC ಹಿಂಗ್ಯಾಕ್ ಮಾಡ್ತಾರ್ರಿ? DK ಯಾವ್ದು ನಂಬಕೋ ಅದು ನಂಬಲ್ಲ. ಬ್ಯಾಡ್ದಿದ್ದರಿಗೆಲ್ಲ ಲೋಕಸಭೆ, ವಿಧಾನಸಭೆ ಇಂಥವರಿಗೆಲ್ಲ ಕೊಡಿಸ್ತಾನೆ. ಅವ್ರ ಹಿಂದ್ಗಡೆಯಿಂದ ಬೈತಾರೆ. 20 ಲಕ್ಷ ರೂಪಾಯಿ ಕಾರ್ ಕೊಡಿಸ್ತಾನೆ, ಮತ್ತೊಂದು 1 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತಾನೆ, ಲೋಕಸಭೆ ಕೊಡಿಸ್ತಾನೆ ಅಂತರಿಗೆ. ನಾವು ಹೇಳಿದಲ್ಲಿ DK ನಂಬಲ್ಲಲ್ಲ, ಅದಕ್ಕೆ ನಾ ಏನ್ ಮಾಡ್ಲಿ? ಹೋಗ್ಲಿ, ನಿಮಗ ಟಿಕೆಟ್ ಸಿಕ್ಕದ್ ಗ್ಯಾರಂಟಿ ಅಂತಲ್ಲ? ಎಲ್ಲರೂ ಹೇಳ್ತಾರೆ ಹರಿಪ್ರಸಾದ್ ರಿಸರ್ವ್ ಆಗಿದೆ ಅಂತ. ಇದಕ್ಕಿಂತ ನಾ ಇನ್ನೇನು ಹೆಚ್ಚಿಗೆ ಹೇಳಿ? ಇದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಏನ್ರಿ? ಇದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ಓಹೋ, ಪರವಾಗಿಲ್ಲ, ನಮ್ಮ ಗೌಡ್ರು ಸಿಕ್ಕಾಪಟ್ಟೆ ಮಾತನಾಡಿದ್ರು. ಓಕೆ, ಇವಾಗ ನಡಿ ಕಾಂತ, ಯಾಕೋ ತುಂಬಾ ಚಳಿ ಆಗ್ತಾ ಇದೆ. ಇನ್ನೊಂದು ಕಪ್ ಕಾಫಿ ಕುಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ, ಹತ್ತು ಬೇಗ ಗಾಡಿ. ಸತ್ಯ ಹರಿಶ್ಚಂದ್ರ ಗೌಡ್ರನ್ನ ಮೀಟ್ ಆಗಿದ್ದಾಯ್ತು. ಮುಂದೆ ನಮ್ಮ ತಲೆಹರಟೆ ಯಾರನ್ನ ಮೀಟ್ ಆಗ್ತಾನೆ? ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು. ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿಯಲ್ಲಿ ನರ್ತಿಸೋ ಮಣ್ಣು.